ನಮಸ್ಕಾರ ವೀಕ್ಷಕರೇ, ನಾವು ಬಳಸ್ತಾ ಇರುವಂಥ ಮೊಬೈಲು ವೇಸ್ಟ್ ಆಗುತ್ತಾ, ನ್ಯಾವಿಗೇಷನ್ ಸಿಸ್ಟಮ್ ಒಂದು ಟೋಟಲ್ ಆಗಿ ಲ್ಯಾಪ್ಸ್ ಆಗುತ್ತಾ? ಈ ಪ್ರಶ್ನೆ ನಾನು ಎಷ್ಟೋ ಸಲ ಕೇಳಿದ್ದೀನಿ, ಉತ್ತರಗಳನ್ನೂ ಕೊಟ್ಟಿದ್ದೀನಿ. ಹೌದು, ನಮ್ಮ ಧ್ರುವಗಳು ಬದಲಾಗುವ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಿದ್ದೀನಿ. ಆ ವಿಷಯ ಈಗ ನ್ಯೂಸಲ್ಲಿ ತುಂಬ ಹೈಲೈಟ್ ಆಗಿ ಓಡ್ತಾ ಇದೆ. ನೀವು ನೋಡ್ಬೋದು, ಈ ನ್ಯೂಸು TV9 ಅಲ್ಲಿ ಬರ್ತಾ ಇರೋಂಥ ನ್ಯೂಸು. ನಾನು ಅದನ್ನು ನಿಮಗೆ ತೋರಿಸಿ ಹೇಳ್ತಾ ಇದ್ದೀನಿ ಏನಾಗ್ತಾ ಇದೆ ಏನಿಲ್ಲ ಅಂತ. ನೀವು ಒಂದ್ಸಲ ಈ ನ್ಯೂಸ್ನ ನೋಡಿ. ಭೂಮಿ ಒಳಗಡೆ ತುಂಬಾನೇ ಬದಲಾವಣೆಗಳಾಗ್ತಾ ಇರುತ್ತೆ. ಅದರಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಬದಲಾವಣೆಗಳನ್ನ ನೀವು ಒಂದ್ಸಲ ನೋಡಿ. ಉತ್ತರ ಧ್ರುವದಲ್ಲಿದ್ದಂಥ ಭಾಗ ಮೂವ್ ಆಗ್ತಾ ಇದೆ. ಅಂದ್ರೆ ನಾವು ಇಷ್ಟು ದಿನ ಉತ್ತರ ಧ್ರುವ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ತಾ ಇದ್ವು, ಅದು ಕೆನಡಾ ಒಂದು ಭಾಗದಿಂದ ಮೂವ್ ಆಗ್ತಾ ರಷ್ಯಾ ಕಡೆಗೆ ಹೋಗ್ತಾ ಇದೆ ಅಂತಾನೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಇದರಲ್ಲಿ ಏನು ಅಂದ್ರೆ, ಭೂಮಿ ನಮಗೆ ಗೊತ್ತಿರೋ ಹಂಗೆ ನಾರ್ತ್ ಪೋಲು ಸೌತ್ ಪೋಲ್ ಇದೆ. ಇದ್ರ ಮೇಲೆ ನಮ್ಮ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಮೊಬೈಲಲ್ಲಿ ಯಾವ ಕಡೆ ಹೋಗ್ಬೇಕು, ಯಾವ ಡೈರೆಕ್ಷನ್ಗೆ ಹೋಗ್ಬೇಕು ಅನ್ನೋದನ್ನ ಆ ಪೋಲ್ಗಳು ಡಿಸೈಡ್ ಮಾಡುತ್ತೆ. ಈ ಡೈರೆಕ್ಷನ್ ಹೋದ್ರೆ ನಾವು ಕರೆಕ್ಟಾಗಿ ಹೋಗ್ತಾ ಇದೀವಿ ಅಂತ. ಡೈರೆಕ್ಷನ್ ಮಿಸ್ ಆಗೋ ಚಾನ್ಸಸ್ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಅದರಲ್ಲೂ ಫ್ಲೈಟ್ಗಳು, ಬೋಟ್ಗಳು, ನಾವು ಕಾರಲ್ಲಿ ಟ್ರಾವೆಲ್ ಮಾಡುವಾಗ ಮ್ಯಾಪ್ ಹಾಕೊಂಡು ಹೋಗ್ತೀವಲ್ಲ, ಆ ಮ್ಯಾಪ್ಗಳು ಕೂಡ ವರ್ಕ್ ಆಗೋದಿಲ್ಲ ಮುಂದೆ ಒಂದು ದಿನ ಅಂತಾನೆ ಹೇಳ್ತಾ ಇದ್ದಾರೆ. ಅಂತ ಟೈಮ್ ಇನ್ನೇನು ಕೆಲವು ವರ್ಷಗಳಲ್ಲಿ ಬರಬಹುದು. ಅಷ್ಟೊಂದು ಫಾಸ್ಟ್ ಆಗಿ ಭೂಮಿನಲ್ಲಿ ಬದಲಾವಣೆಗಳು ಆಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದಾರೆ. ನೀವು ಬೇಕಾದ್ರೆ ಆ ವಿಡಿಯೋಗಳನ್ನ ನೋಡ್ಬೋದು, ಹಿಂದಿನಲ್ಲಿದೆ. TV9 ಅಲ್ಲಿ ಬಂದಿರುವಂಥ ನ್ಯೂಸು. ಈ TV9 ಇನ್ನು ದೊಡ್ಡ ದೊಡ್ಡ TV ಚಾನಲ್ ಬರ್ತಾ ಇದೆ ಅಂದರೆ ಆ ನ್ಯೂಸ್ಗಳು ಸುಳ್ಳಾಗೋದು ಚಾನ್ಸೇ ಇಲ್ಲ ಅಲ್ಲ. ಅಂಥ ನ್ಯೂಸ್ ಅವ್ರು ಹೇಳ್ತಾ ಇರೋದು. ಭೂಮಿನಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಪೋಲ್ ಅನ್ನೋದು ಬದಲಾಗ್ತಾ ಇದೆ. ಮ್ಯಾಗ್ನೆಟಿಕ್ ಪೋಲ್ ಅನ್ನೋದು ಬದಲಾದರೆ ಟೋಟಲ್ ಆಗಿ ಯಾವ ಥರ ಆಗ್ಬೋದು ಅನ್ನೋದನ್ನ ನಾನು ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಅಂಥದ್ದು ಈಗ ಆಗೋದಕ್ಕೆ ಶುರುವಾಗಿದೆ ಅಂತಲೇ ಹೇಳ್ತಾ ಇರೋದು. ಅದರಲ್ಲೂ ಸೈಂಟಿಸ್ಟ್ಗಳು ತುಂಬಾ ಗಾಬರಿ ಬಿಡ್ತಾ ಇದ್ದಾರೆ. ವರ್ಷಕ್ಕೆ 40 ಕಿಲೋಮೀಟರ್ ಡಿಸ್ಟೆನ್ಸು ಈ ಪೋಲ್ ಅನ್ನೋದು ಬದಲಾಗ್ತಾ ಇದೆ. ಅದರಲ್ಲೂ ಯಾವ್ಯಾವ ವರ್ಷ ಏನೇನಾಗ್ತು ಅಂತಲೂ ಕಂಪ್ಲೀಟಾಗಿ ಅವರು ತೋರಿಸ್ತಾ ಹೋಗ್ತಾರೆ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ನಾರ್ತ್ ಪೋಲು ಯಾವ ಥರ ಇರುತ್ತೆ, ಈ ನಾರ್ತ್ ಪೋಲು ಸೌತ್ ಪೋಲು ಅದರಲ್ಲಿ ತೋರಿಸ್ತಾ ಹೋಗ್ತಾರೆ. ಭೂಮಿನಲ್ಲಿ ತಿರುಗ್ತಾ ಭೂಮಿ ಒಳಗಡೆ ಕೂಡ ಲಾವಾ ಅನ್ನೋದು ತಿರುಗ್ತಾ ಇದೆ. ಈ ಲಾವಾ ತಿರುಗುವಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಭೂಮಿನಲ್ಲಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನಮ್ಮ ಡೈರೆಕ್ಷನ್ ಅನ್ನೋದು ಡಿಪೆಂಡ್ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ಬದಲಾವಣೆ ಆಗೋ ದಿನಗಳತ್ತ ಮೂವ್ ಆಗ್ತಾ ಇದೆ. ಕಾರಣ, ಉತ್ತರ ಧ್ರುವದಲ್ಲಿರುವಂಥ ಐಸ್ ಎಲ್ಲ ಕರಗ್ತಾ ಇರೋದ್ರಿಂದ ಇದು ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಇದೆ. ಇದರಿಂದ ನಮ್ಮ ನ್ಯಾವಿಗೇಷನ್ ಸಿಸ್ಟಮ್ ಮುಂದೆ ಬದಲಾಗಬಹುದು. ಮೊಬೈಲ್ಗಳಿಗೆ ವರ್ಕ್ ಆಗ್ತಾ ಇರೋದೇ ಕೆಲವಷ್ಟು ಸ್ಯಾಟಲೈಟ್ ಮೂವ್ಮೆಂಟ್ ಇಂದ. ಆ ಸ್ಯಾಟಲೈಟ್ ಪೊಸಿಷನ್ ಗಳಿಂದ ನಮಗೆ ನೆಟ್ವರ್ಕ್ ಅನ್ನೋದು ಸಿಗ್ತಾ ಇದೆ. ಯಾವುದೋ ಒಂದು ದಿಕ್ಕಲ್ಲಿ ಪೊಸಿಷನ್ ಮಾಡಿರ್ತಾರೆ. ಈಗ ದಿಕ್ಕುಗಳೇ ಬದಲಾಗೋದ್ರೆ, ಆ ಸ್ಯಾಟಲೈಟ್ ಮೂವ್ಮೆಂಟ್ಗಳೇ ಬದಲಾಗೋದ್ರೆ ನಮ್ಮ ಮೊಬೈಲ್ಗಳು ಹೇಗೆ ವರ್ಕ್ ಆಗುತ್ತೆ, ನೆಟ್ವರ್ಕ್ ಎಲ್ಲಿರುತ್ತೆ ಅನ್ನೋದನ್ನ ಸೈಂಟಿಸ್ಟ್ಗಳು ಯೋಚನೆ ಮಾಡ್ತಾ ಇದ್ದಾರೆ. ಇಂಥದ್ದೇ ಈಗ ಬದಲಾವಣೆ ಮೇಜರ್ ಆಗಿ ಆಗ್ತಾ ಇರುವಂಥ ಬದಲಾವಣೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಮೊದಲು ಇದು ಬಂದು ವರ್ಷಕ್ಕೆ ಸುಮಾರು 12 ಕಿಲೋಮೀಟರ್ ತನಕ ಬದಲಾವಣೆಗಳಾಗ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಸುಮಾರು 50 ಕಿಲೋಮೀಟರ್ ತನಕ ಬದಲಾವಣೆಗಳಾಗಿದೆ. ಈಗ ಪ್ರತಿ ವರ್ಷ 40 ಕಿಲೋಮೀಟರ್ ಮೂವ್ಮೆಂಟ್ ಅನ್ನೋದು ಆಗ್ತಾ ಇದೆ. ಅಂದ್ರೆ ಆ ಉತ್ತರ ಧ್ರುವ ಏನಿತ್ತು ಅದು ಈಗ ಪೋಲನ್ನ ಶಿಫ್ಟ್ ಮಾಡೋ ಪ್ರಯತ್ನದಲ್ಲಿ ಇದೆ. ಬೇಗ ಬದಲಾವಣೆಗಳಾಗ್ತಾ ಇದೆ ಪ್ರಕೃತಿನಲ್ಲಿ, ಭೂಮಿನಲ್ಲಿ. ಈ ಉತ್ತರ ಧ್ರುವ ದಕ್ಷಿಣ ಧ್ರುವದ ಬಗ್ಗೆ ಎಲ್ಲರಿಗೂ ಗೊತ್ತು. ಈ ಉತ್ತರ ಧ್ರುವ ಅನ್ನೋದು 1831ರಲ್ಲಿ ಕಂಡುಹಿಡಿದ್ರು. ಈಗ ನಮ್ಮ ಭಾರತನ ಕಂಡುಹಿಡಿದ್ರು, ಆಫ್ರಿಕಾನ ಕಂಡುಹಿಡಿದ್ರು ಅಂತ ಹೇಗೆ ಹೇಳ್ತೀವೋ ಅದೇ ರೀತಿ 1831ರಲ್ಲಿ ಉತ್ತರ ಧ್ರುವದಲ್ಲಿರುವಂಥ ಐಸ್ ಹಿರಿಯಾಗಿ ಹೋಗಿ ಇದು ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ ಅಂತ ಕಂಡುಹಿಡಿದ್ರು. ಅಲ್ಲಿಂದ ಶುರುವಾಯಿತು ಈ ದಿಕ್ಕುಗಳ ಪರಿಶೋಧನೆ ಅನ್ನೋದು. ಇಲ್ಲಿ ತೋರಿಸ್ತಾ ಹೋಗ್ತಾರೆ ನೋಡಿ, ಉತ್ತರದ ಒಂದು ಧ್ರುವ 1831ರಲ್ಲಿ ಯಾವ ಪೊಸಿಷನ್ ಅಲ್ಲಿ ಇತ್ತು ಅನ್ನೋದನ್ನ ತೋರಿಸ್ತಾ ಹೋಗ್ತಾರೆ ನೋಡಿ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಆ ರೆಡ್ ಕಲರ್ 1831ರಲ್ಲಿ ಉತ್ತರ ಧ್ರುವ ಅನ್ನೋದು ಕೆನಡಾದ ಒಂದು ಭಾಗ ಆಗಿತ್ತು. ಆ ಭಾಗದಲ್ಲಿ ಉತ್ತರ ಧ್ರುವ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರು. ಅದು ಹೋಗ್ತಾ 1904 ತನಕ ನೋಡಿದ್ರು ನೀವು, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ. ಅದಾದ್ಮೇಲೆ 1904ರಿಂದ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗ್ತಾ ಬಂತು. 1994 ಒಳಗಡೆ ಎಷ್ಟು ಮೂವ್ಮೆಂಟ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸುಮಾರು ವರ್ಷಕ್ಕೆ 12 ಕಿಲೋಮೀಟರ್ ಈ ಉತ್ತರ ಧ್ರುವ ಅನ್ನೋದು ಬದಲಾಗ್ತಾ ಹೋಯ್ತು. ಅಲ್ಲಿ ಇನ್ನು ಅದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದ್ರೆ 1831ರಿಂದ 1904 ಹತ್ತತ್ರ 70 ವರ್ಷಕ್ಕೆ ಜಸ್ಟ್ ಅದು ಮೂವ್ ಆಗಿರೋದು ಒಂದು 60ರಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ. ಅದಾದ ಮೇಲೆ ಪೀರಿಯಡ್ ಸ್ವಲ್ಪ ರೆವಲ್ಯೂಷನ್ ಪೀರಿಯಡ್ ಅಂತೀವಿ. ಇನ್ನು ನ್ಯೂಕ್ಲಿಯರ್ ಬಾಂಬ್ ಎಫೆಕ್ಟು, ಬೇರೆ ಎಫೆಕ್ಟು, ಭೂಮಿ ಮೇಲೆ ತಾಪಮಾನ ಜಾಸ್ತಿ ಆಯಿತು, ಐಸ್ ಅನ್ನೋದು ಕರಗೋದಕ್ಕೆ ಶುರು ಆಯಿತು. ಇದೆಲ್ಲಾದರೂ ಎಫೆಕ್ಟು ಏನಾಗ್ತಾ ಬಂತು, 1904ರಿಂದ 73ರ ಒಳಗೆ ಆಗಿದ್ದು ಮೂವ್ಮೆಂಟು ಸುಮಾರು ಹತ್ತತ್ರ ಒಂದು 500ರಿಂದ 600 ಕಿಲೋಮೀಟರ್ ಮೂವ್ಮೆಂಟ್ ಆಯಿತು. ಅದಾದಮೇಲೆ ಶುರುವಾಗಿದೆ ಮೇಜರ್. ಅಲ್ಲಿಂದ ಪ್ರತಿ ವರ್ಷ 55 ಕಿಲೋಮೀಟರ್ ಮೂವ್ ಆಗ್ತಾ ಬಂದಿದೆ. ಈಗ ನೋಡ್ಬೋದು ಎಲ್ಲಿ ತನಕ ಮೂವ್ ಆಗಿದೆ. ಕೆನಡಾದಲ್ಲಿದ್ದಂಥ ಉತ್ತರ ಧ್ರುವ
ಕೆನಡಾ ಪೋರ್ಷನ್ ಅಲ್ಲಿ ಇದ್ದಂತ ಉತ್ತರ ಧ್ರುವ ಈಗ ಹತ್ತತ್ರ ರಷ್ಯಾ ಕಡೆಗೆ ಮೂವ್ ಆಗ್ತಾ ಇದೆ, ಸೈಬೇರಿಯಾ ಕಡೆ ಶಿಫ್ಟ್ ಆಗ್ತಾ ಇದೆ. ಇದನ್ನೇ ಅವ್ರು ಹೇಳ್ತಾ ಇರೋದು. ಉತ್ತರ ಧ್ರುವ ಆ ಕಡೆ ಅಂದ್ರೆ ಈಗ ಇಷ್ಟು ದಿನ ಕೆನಡಾದಲ್ಲಿ ಏನಾಗ್ತಾ ಇತ್ತು, ಐಸ್ ಫಾಲ್ ಅನ್ನೋದು ಜಾಸ್ತಿ ಇರ್ತಾ ಇತ್ತು, ಕೋಲ್ಡ್ ವೆದರ್ ಅನ್ನೋದು ಜಾಸ್ತಿ ಇರ್ತಾ ಇತ್ತು, ತುಂಬಾನೇ ಐಸ್ ಅನ್ನೋದು ಬೀಳ್ತಾ ಇತ್ತು. ಅದು ಈಗ ಮುಂದಿನ ದಿನಗಳಲ್ಲಿ ರಷ್ಯಾ ಕಡೆಗೆ ಶಿಫ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನೇ ಹೇಳಿದ್ದು, ಪೋಲ್ ಶಿಫ್ಟ್ ಆಗ್ತಾ ಇದೆ. ಇದರಿಂದ ನ್ಯಾವಿಗೇಷನ್ ಸಿಸ್ಟಮು ಎಫೆಕ್ಟ್ ಆಗುತ್ತೆ, ಇನ್ನು ಬೇರೆ ಬೇರೆದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ನಮಗೆ ಕಾಲಜ್ಞಾನಿಗಳು ತುಂಬಾ ವಿಷಯ ಹೇಳಿದ್ರು. ಅದರಲ್ಲೂ ಅಮರ ಗುರುಗಳು ಒಂದು ಮಾತು ಹೇಳಿದ್ರು, ನಮ್ಮ ಪೋಲ್ ಅನ್ನೋದು ಈಗ ನಾವಿರುವಂತ ಭೂಮಿಯ ಪೋಲ್ ಅನ್ನೋದು ಶಿಫ್ಟ್ ಆಗುತ್ತೆ. ಅದು ಈಗ ಆಕ್ಚುಯಲ್ ಏನ್ ಇತ್ತು ಅದಕ್ಕಿಂತ 26 ಡಿಗ್ರಿಯಷ್ಟು ಶಿಫ್ಟ್ ಆಗುತ್ತೆ ಅಂತ ಒಂದು ಲೆಕ್ಕಾಚಾರದಲ್ಲಿ ಇತ್ತು. ಅಂತ ಸನ್ನಿವೇಶಗಳು ಈಗ ನಡೀತಾ ಬಂದಿದೆ. ಎಷ್ಟು ಫಾಸ್ಟ್ ಆಗಿ 1994ರಿಂದ ಇಲ್ಲಿವರೆಗೂ ನೋಡೋದಾದ್ರೆ ಸುಮಾರು 800,000 ಕಿಲೋಮೀಟರ್ ಹತ್ತತ್ರ ಶಿಫ್ಟ್ ಅನ್ನೋದು ಆಗ್ತಾ ಇದೆ. ಪ್ರತಿ ವರ್ಷ ಅವರು ಕೊಡ್ತಾ ಇರೋ ಲೆಕ್ಕ ಬಂದು 50 ಕಿಲೋಮೀಟರ್ ತನಕ ಶಿಫ್ಟ್ ಆಗ್ತಾ ಇದೆ. ಈಗ ಅಟ್ ಪ್ರೆಸೆಂಟ್ ಅವರು ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ, ಎಷ್ಟು ಕಿಲೋಮೀಟರ್ ಈ ಪೋಲ್ ಶಿಫ್ಟ್ ಆಗ್ತಾ ಇದೆ ಅನ್ನೋದಾದ್ರೆ ಸುಮಾರು 40 ಕಿಲೋಮೀಟರ್ ಪ್ರತಿ ವರ್ಷ ಆಗ್ತಾ ಇದೆ. ಇದನ್ನ ಜಾಸ್ತಿ ಆಗ್ತಾ ಹೋಗ್ಬೋದು. ಐಸ್ ಅನ್ನೋದು ಎಷ್ಟು ಕರೆಕ್ಟ್ ಇರುತ್ತೋ ಅಷ್ಟು ಪೋಲ್ ಶಿಫ್ಟ್ ಅನ್ನೋದು ಆಗ್ತಾ ಇರುತ್ತೆ. ಯಾಕೆಂದ್ರೆ ಒಂದು ಬ್ಯಾಲೆನ್ಸ್ ಅನ್ನೋದು ಇರ್ತಾ ಇತ್ತು ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ. ಆ ಬ್ಯಾಲೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಇರೋದ್ರಿಂದ ಇಂಬ್ಯಾಲೆನ್ಸ್ ಇಂದ ಈ ಫಾಸ್ಟ್ ಶಿಫ್ಟಿಂಗ್ ನಾವು ಮಾಡ್ತಾ ಇರೋ ಪ್ರಕೃತಿಗೆ ಮಾಡ್ತಾ ಇರೋ ತೊಂದರೆಗಳಿಂದ ಪ್ರಕೃತಿನಲ್ಲಿ ಈ ಇಂಬ್ಯಾಲೆನ್ಸ್ ಆಗಿ ಭೂಮಿ ಪೋಲ್ ಶಿಫ್ಟ್ ಫಾಸ್ಟ್ ಆಗೋದಕ್ಕೆ ಶುರು ಆಗಿದೆ. ಇನ್ನು ಕೆಲವು ವರ್ಷಗಳಲ್ಲಿ ಉತ್ತರ ಧ್ರುವ ನಾವು ಅನ್ಕೊಂಡಿದ್ವಲ್ಲ ಸ್ಟಾರ್ಟಿಂಗ್ ಅಲ್ಲಿ, ಈಗ 150 ವರ್ಷಗಳಿಂದ ಯಾವ್ದಿತ್ತು ಉತ್ತರ ಧ್ರುವ ಅದಿರೋದಿಲ್ಲ. ಪೋಲ್ ಶಿಫ್ಟ್ ಆಗಿ ಟೋಟಲ್ ಆಗಿ ಬೇರೆ ದಿಕ್ಕಿಗೆ ಹೋಗಿರುತ್ತೆ. ಇದನ್ನೇ ಹೇಳ್ತಾ ಇರೋದು, ದಿಕ್ಕುಗಳ ಬದಲಾವಣೆ ಆಗುತ್ತೆ. ನಾವು ಉತ್ತರಕ್ಕೆ ಗ್ರೀನ್ಲ್ಯಾಂಡ್ ಇದೆ, ಇನ್ನ ದಕ್ಷಿಣಕ್ಕೆ ಆಸ್ಟ್ರೇಲಿಯಾ ಇದೆ ಅಂತ ಮಾತಾಡ್ತಾ ಇದ್ವಿ. ಅದು ಮುಂದೆ ಬದಲಾಗಬಹುದು. ದಕ್ಷಿಣಕ್ಕೆ ಆಸ್ಟ್ರೇಲಿಯಾ ಇಲ್ಲದೆ ಇರಬಹುದು, ದಕ್ಷಿಣಕ್ಕೆ ಯಾವುದೋ ಬೇರೆ ದೇಶ ಬರ್ಬೋದು, ಅಲ್ಲಿ ಪೂರ್ವದಲ್ಲಿ ಆಸ್ಟ್ರೇಲಿಯಾ ಬರ್ಬೋದು. ಇಂಥ ಬದಲಾವಣೆಗಳಾಗೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ತಾ ಇರೋದು. ಇದನ್ನೇ ಪೋಲ್ ಶಿಫ್ಟ್ ಅಂತ ಕರೆದಿದ್ದಾರೆ. ಅಂತ ಪೋಲ್ ಶಿಫ್ಟ್ ಈಗ ಆಗ್ತಾ ಇದೆ. ಸೂರ್ಯ ಹುಟ್ಟೋ ನಾಡು ಯಾವುದು ಅಂದ್ರೆ ಜಪಾನ್ ಅಂತ ಕರಿತಾ ಇದ್ವಿ. ಫಸ್ಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲಿ ಅಂದ್ರೆ ಜಪಾನ್ ಇಂದ ಮಾಡ್ತಾ ಇದ್ವಿ. ಅಂಥದ್ದು ಕೂಡ ಬದಲಾಗುವಂತ ಸನ್ನಿವೇಶ ಬರ್ಬೋದು ಈಗಿರುವಂತ ಕಂಡೀಷನ್ ಅಲ್ಲಿ. ಅಷ್ಟು ಫಾಸ್ಟ್ ಆಗಿ ಈ ಮ್ಯಾಗ್ನೆಟಿಕ್ ಪೋಲ್ ಅನ್ನೋದು ಶಿಫ್ಟ್ ಆಗ್ತಾ ಇದೆ. ನೀವು ಇದರಲ್ಲಿ ನೋಡ್ಬೋದು ಅವರು ಯಾವ ತರ ಶಿಫ್ಟ್ ಆಗ್ತಾ ಇದೆ ಅನ್ನೋದನ್ನ ಡಿಟೇಲ್ ಆಗಿ ತೋರಿಸ್ತಾ ಇದ್ದಾರೆ. 1600ರಿಂದ 1990 ತನಕ ಯಾವ ತರ ಇತ್ತು, ಈಗ ಅಟ್ ಪ್ರೆಸೆಂಟ್ ಏನಾಗ್ತಾ ಇದೆ. ಒಟ್ಟಿನಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇನ್ನ ಮುಂದೆ ಇದು ಬೇಗ ಬದಲಾವಣೆ ಆಗುವಂತ ಚಾನ್ಸಸ್ ಇರುತ್ತೆ. ನಾವು ಮ್ಯಾಪ್ ನ್ಯಾವಿಗೇಷನ್ ನಂಬ್ಕೊಂಡು ಹೋಗ್ತಾ ಇದ್ವಲ್ಲ, ಅಂತ ನ್ಯಾವಿಗೇಷನ್ ಸಿಸ್ಟಮ್ ಒಂದೊಂದ್ಸಲ ತಪ್ಪಾಗಿ ತೋರಿಸುತ್ತೆ ಅಂತ ಇವಾಗ್ಲೂ ನೋಡ್ತಾ ಇದೀವಲ್ಲ. ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರ್ತೀವಿ, ಹೋಗ್ತಾ ಇರೋ ರಸ್ತೆಗಳೇ ಎಲ್ಲೆಲ್ಲೋ ಹೊರಟೋಗಿರುತ್ತೆ. ಕಾರಣ ಕೂಡ ಇದೇ ಆಗ್ತಾ ಇರೋದು. ಕೆಲವೊಂದು ಸಲ ಈ ನ್ಯಾವಿಗೇಷನ್ ಸಿಸ್ಟಮ್ ತಪ್ಪಾಗೋದಕ್ಕೆ ಕಾರಣ ಬಂದು ಪೋಲ್ ಶಿಫ್ಟಿಂಗ್ ಅನ್ನೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದು ಬದಲಾಗಬೇಕಾಗತ್ತೆ. ಇನ್ನ ಅದೇ ಪೊಸಿಷನ್ ಅಲ್ಲಿ ಸ್ಯಾಟಲೈಟ್ಗಳು ಇರೋದ್ರಿಂದ ಈ ನ್ಯಾವಿಗೇಷನ್ ಸಿಸ್ಟಮ್ ಯಾವ್ದಾದ್ರು ದಿಕ್ಕನ್ನ ಒಂದೊಂದ್ಸಲ ತೋರಿಸುವಂತ ಚಾನ್ಸಸ್ ಇರುತ್ತೆ. ನಾವು ಉತ್ತರ ಧ್ರುವ ಏನ್ ಅನ್ಕೊಂಡಿದ್ವಿ ಅದು ಬದಲಾಗ್ತಾ ಇರೋದ್ರಿಂದ ಇನ್ನು ಮುಂದೆ ಪಥಗಳು ಕೂಡ ಬದಲಾಗುತ್ತೆ. ಅಂದ್ರೆ ನಾವು ಹೋಗ್ತಾ ಇರೋ ರಸ್ತೆ, ನಾವು ಇಷ್ಟು ದಿನ ಅನ್ಕೊಳ್ತಿದ್ವಿ, ನಾವು ಮನೆ ಕಟ್ಟೋವಾಗ್ಲೂ ಅಷ್ಟೇ, ಸೈಟ್ ತಗೊಳ್ಳೋವಾಗ್ಲೂ ಅಷ್ಟೇ, ನಾವೇನ್ ನೋಡ್ತಾ ಇದ್ವಿ, ಉತ್ತರಕ್ಕೆ ಸೈಟ್ ಇರಬೇಕು, ಪೂರ್ವಕ್ಕೆ ಸೈಟ್ ಇರಬೇಕು, ಪೂರ್ವಕ್ಕೆ ಬಾಗಿಲಿರ್ಬೇಕು ಅಂತ ಮಾಡ್ತಾ ಇದ್ವಲ್ಲ. ಅಂಥದ್ದು ಬದಲಾಗಿ ಹೋಗುತ್ತೆ. ನಾವು ಪೂರ್ವಕ್ಕೆ ಬಾಗಿಲಿಟ್ಟಿದ್ರೆ ಅದು ಮುಂದಿನ ದಿನಗಳಲ್ಲಿ ಬದಲಾಗ್ಬೋದು ದಿಕ್ಕು. ಆ ರೀತಿ ಕ್ಷಣ ಬರ್ತಾ ಇದೆ. ಅದನ್ನೇ ಹೇಳ್ತಾ ಇರೋದು ಪೋಲ್ ಶಿಫ್ಟ್ ಅನ್ನೋದು. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಅದಕ್ಕೆ ಹೇಳಿದ್ದು, ಸೈಟ್ ತಗೊಳ್ಳುವಾಗ ನಾವು ಉತ್ತರಕ್ಕೆ ರೋಡ್ ಇದೆ, ದಕ್ಷಿಣಕ್ಕೆ ಯಾರ್ದೋ ಬೇರೆ ಸೈಟ್ ಇದೆ, ಇಲ್ಲ ಏನೋ ಇದೆ ಅಂತ ತಗೊಳ್ತಾ ಇದ್ವಲ್ಲ, ಅಂಥದ್ದೇ ಬದಲಾಗಿ ಹೋಗುತ್ತೆ ಅಂದ್ರೆ ನಾವು ಯಾವ ಕಡೆ ತಗೊಂಡ್ರೆ ಏನೋ ಸೈಟು ಅನ್ನೋಂಗಾಗುತ್ತೆ. ಅದೇ ಈಗ ಆಗ್ತಾ ಇರುವಂತ ಪರಿಸ್ಥಿತಿ. ಒಟ್ಟಿನಲ್ಲಿ ಇಲ್ಲಿ ಸೈಂಟಿಸ್ಟ್ಗಳು ಎದುರಿರೋದು ಎಲ್ಲದಕ್ಕಿಂತ ಮೇಜರ್ ಆಗಿ ನೆಟ್ವರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ನಾವು ಸೈಟ್ ತಗೊಳ್ಳೋದು ಬಿಡಿ, ನೆಟ್ವರ್ಕಿಂಗ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಟೋಟಲಿ ಫೈನಾನ್ಷಿಯಲಿ ಕ್ರೈಸಿಸ್ ಅನ್ನೋದು ಬರುತ್ತೆ. ಓವರ್ ಆಲ್ ಈಗ ಯಾವುದೋ ಒಂದು ಶಿಪ್ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ಬೇಕಾಗಿರುತ್ತೆ, ಆ ಹೋಗ್ಬೇಕಾಗಿರೋ ಶಿಪ್ ದಿಕ್ಕು ಬದಲಾಗ್ಬೋದು, ಗೊತ್ತಾಗದೆ ಯಾವುದೋ ದಿಕ್ಕಲ್ಲಿ ಹೋಗ್ಬೋದು. ಅದನ್ನೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಸೈಂಟಿಸ್ಟ್ಗಳು. ಇಲ್ಲಿಂದ ಕೆನಡಾಗೆ ಹೋಗ್ಬೇಕಾಗಿರೋ ಫ್ಲೈಟ್ ದಿಕ್ಕು ಅವರು ಆಧರಿಸಿ ಹೋಗೋದು ಉತ್ತರ ಧ್ರುವ ಈ ಕಡೆ ಇದೆ, ನಾನು ಕೆನಡಾಗೆ ಹೋಗ್ಬೇಕು ಅಂತ ಹೋಗ್ತಾ ಇರೋ ಫ್ಲೈಟು ಮುಂದೆ ಹೋಗ್ತಾ ಇದೇ ರೀತಿ ಸ್ವಲ್ಪ ಫಾಸ್ಟ್ ಆಗಾದ್ರೆ ದಿಕ್ಕು ಬದಲಾಗಿ ಸೈಬೀರಿಯಾ ಕಡೆ ಮುಖ ಮಾಡ್ಬೋದು. ಅವಾಗ ಕೆನಡಾ ಯಾವ ದಿಕ್ಕಿಗೆ ಬರುತ್ತೆ, ಈ ಕಡೆ ಪಶ್ಚಿಮ ದಿಕ್ಕಿಗೂ ಎಲ್ಲೋ ಬರ್ತಾ ಇದೆಯೇನೋ ಅನ್ನೋಂಗೆ ಆಗಿರುತ್ತೆ. ಆ ರೀತಿ ಬದಲಾವಣೆಗಳಾಗ್ತಾ ಇರೋದು. ನಾವು ಇರೋಂಥ ದಿಕ್ಕುಗಳೇ ಬದಲಾಗ್ತಾ ಇದೆ. ಇದೇ ಪೋಲ್ ಶಿಫ್ಟ್ ಆಗ್ತಾ ಇರೋದು. ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ದು, ಬೇರೆ ಬೇರೆಯವರು ಹೇಳಿದ್ದು. ಇದನ್ನ ಸೈಂಟಿಸ್ಟ್ಗಳಿಗೆ ಒಪ್ಕೊಂಡಿದ್ದಾರೆ, ಹೌದು ಕಣ್ಮುಂದೆ ನಡೀತಾ ಇದೆ ಅಂತ. ಒಟ್ಟಿನಲ್ಲಿ ಅವ್ರು ಇಲ್ಲಿ ಕ್ಲಾರಿಟಿನೂ ಕೊಟ್ಟು ಹೇಳ್ತಾರೆ, ಇಲ್ಲಿ ಆಗ್ತಾ ಇರೋಂಥ ಬದಲಾವಣೆ ಭೌಗೋಳಿಕ ಉತ್ತರ ಧ್ರುವ ಅಲ್ಲ. ಅಂದ್ರೆ ನಾವೀಗ ಯಾವ್ದು ಐಸ್ ಅಂತ ಹೇಳ್ತಾ ಇದ್ವೋ ಆ ಉತ್ತರ ಧ್ರುವ ಅಲ್ಲ ಈಗ ಬದಲಾವಣೆ ಆಗ್ತಾ ಇರೋದು. ಚುಂಬಕೀಯ ಉತ್ತರ ಧ್ರುವ ಅಂದ್ರೆ ಭೂಮಿ ಒಳಗಡೆ ಇರುವಂತ ಅಯಸ್ಕಾಂತೀಯ ಉತ್ತರ ಧ್ರುವ, ಇದು ಬದಲಾವಣೆ ಆಗ್ತಾ ಇದೆ. ಇದರಿಂದನೇ ಮುಂದೆ
ನ್ಯಾವಿಗೇಷನ್ ಸಿಸ್ಟಮ್ ಅನ್ನೋದೆಲ್ಲ ಹಾಳಾಗುತ್ತೆ ಅಂತಲೇ ಅವರು ತಿಳಿಸಿರೋದು. ಪ್ರಕೃತಿ ಮೇಲೆ ದಾಳಿ ಅನ್ನೋದಾಗ್ತಾ ಇದೆ, ಜನಸಂಖ್ಯೆಯನ್ನು ಮಿತಿ ಮೀರಿ ಬೆಳೀತಾ ಇದೆ. ಎಲ್ಲದಕ್ಕೂ ಪ್ರಕೃತಿ ಮತ್ತೆ ಸಮತೋಲನ ಮಾಡ್ಕೋಬೇಕು ಅಂತ ಅದ್ರ ಕೆಲಸ ಅದು ಮಾಡೋದಕ್ಕೆ ಶುರು ಮಾಡಿದೆ. ಅದನ್ನು ಎದುರಿಸೋದಕ್ಕೆ ರೆಡಿ ಆಗೋಣ. ಇನ್ನು ಇದೇ ರೀತಿ ಇಷ್ಟೆಷ್ಟೋ ವಿಷಯಗಳು ನಡೀತಾ ಇದೆ. ಆ ವಿಷಯಗಳನ್ನ ನನಗೆ ತಿಳಿಸುವಂಥ ಕೆಲಸ ಸ್ವಲ್ಪ ಜನ ಮಾಡ್ತಾ ಇದ್ದೀರಾ. ಧನ್ಯವಾದ ಅವ್ರಿಗೆ ಹೇಳ್ತಾ, ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.